ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಮುಳ್ಳಿನ ಮೇಲೆ ನಡೀತಾರೆ, ಮುಳ್ಳು ಚುಚ್ಚೋದೇ ಇಲ್ಲ, ನೋವೇ ಆಗಲ್ಲ. ಅದು ಇಷ್ಟಾರ್ಥಗಳನ್ನು ಈಡೇರಿಸೋ ದೇವತೆಯ ಪುಣ್ಯಕ್ಷೇತ್ರ. ಇದು ಮುಳ್ಳುಗದ್ದುಗೆ ಪವಾಡದ ವೈಶಿಷ್ಟ್ಯ. ನಮಗೇನಾದರೂ ಮುಳ್ಳು ಚುಚ್ಚಿದ್ರೆ ಅಮ್ಮ ಅಂತ ಕೂಗ್ತೀವಿ. ಅಂಥದ್ರಲ್ಲಿ ಮುಳ್ಳಿನ ಗದ್ದುಗೆಯ ಮೇಲೆ ಹೂವಿನ ಹಾಸಿಗೆ ಮೇಲೆ ನಡೆಯುವಷ್ಟೇ ಸಲೀಸಾಗಿ ನಡೆಯೋರನ್ನು ನೀವು ನೋಡಬೇಕು ಅಂದರೆ ನೀವು ತುಮಕೂರಿಗೆ ಹೋಗಬೇಕು. ತಿಪಟೂರಿನ ದಸರಿ ಘಟ್ಟದಲ್ಲಿರೋ ಚೌಡೇಶ್ವರಿ ದೇವಿಯ ಕ್ಷೇತ್ರ ಪ್ರತಿ ವರ್ಷ ಇಂಥದ್ದೊಂದು ಪವಾಡಕ್ಕೆ ಸಾಕ್ಷಿಯಾಗುತ್ತೆ. ಒಂದು ಸಣ್ಣ ಮುಳ್ಳು ಕಾಲಿಗೆ ತಾಕಿದ್ರೆ ಅದರ ವೇದನೆಯನ್ನೇ ತಡೆಯೋಕ್ಕಾಗಲ್ಲ. ಆದರೆ ಈ ಜನ ಮುಳ್ಳಿನ ರಾಶಿಯ ಮೇಲೆ ನಡೀತಾರೆ. ಮುಳ್ಳಿನ ರಾಶಿಯ ಮೇಲೆ ನಡೆಯೋಕೆ ಅಂತಾನೆ ದೂರದ ಊರುಗಳಿಂದ ಬರ್ತಾರೆ. ನೋಡ್ತಾ ಇದ್ರೇನೆ ಮೈ ಜುಮ್ಮನ್ನುತ್ತೆ. ಇದನ್ನ ಭಕ್ತಿಯನ್ನಿ, ಭಕ್ತಿಯ ಪರಾಕಾಷ್ಠೆಯನ್ನಿ, ಮೂಢನಂಬಿಕೆಯನ್ನಿ, ಏನಾದ್ರೂ ಅನ್ನಿ. ಇಂಥದ್ದೊಂದು ಉತ್ಸವ ತುಮಕೂರಿನ ತಿಪಟೂರು ತಾಲೂಕಿನ ದಸರಿ ಘಟ್ಟದಲ್ಲಿ ನಡೆಯುತ್ತೆ. ಇದು ದಸರಿ ಘಟ್ಟದ ಕಾರೆಮುಳ್ಳಿ ಗದ್ದುಗೆ ಉತ್ಸವ. ದಸರಿ ಘಟ್ಟದ ಶ್ರೀ ಚೌಡೇಶ್ವರಿ ದೇವಿಗೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸು ಅಂತ ಬೇಡಿಕೊಳ್ಳೋ ರೀತಿ ಇದು. ಪ್ರತಿ ವರ್ಷ ನವರಾತ್ರಿಯ ಕೊನೆಯ ದಿನ ನಡೆಯುವ ಈ ಉತ್ಸವಕ್ಕೆ ದೊಡ್ಡ ಭಕ್ತ ಸಮೂಹ ಸಾಕ್ಷಿಯಾಗುತ್ತೆ. ಆ ತಾಯಿಗೆ ನಾವು ಅವಾಗ್ಲಿಂದ ನಡ್ಕೊಂಡು ಬರ್ತಾ ಇದೀವಿ. ಆ ತಾಯಿ ಆ ತಾಯಿ ನಮ್ಮನ್ನೆಲ್ಲ ಒಂದು ಈ ಸ್ಥಿತಿಗೆ ತಂದಿರೋದ್ರಿಂದ ಆ ತಾಯಿಗೆ ನಾವು ನಮ್ಮ ಒಂದು ಶಕ್ತ ಸೇವೆ ಸಲ್ಲಿಸಿ ಹೋಗ್ತಾ ಇದೀವಿ. ಈ ಮುಳ್ಳಿನ ಗದ್ದುಗೆ ಮಹೋತ್ಸವ ಆದಿಚುಂಚನಗಿರಿ ಪೀಠದ ಬಾಲ ಗಂಗಾಧರನಾಥ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ನಡೆಯುವುದು ವಿಶೇಷ. ಶ್ರೀಗಳನ್ನು ಅದ್ಧೂರಿ ಸ್ವಾಗತದೊಂದಿಗೆ ದೇವಾಲಯದ ಗರ್ಭಗುಡಿಗೆ ಕರೆತರಲಾಗುತ್ತದೆ. ಬಾಲ ಗಂಗಾಧರನಾಥ ಶ್ರೀಗಳು ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಹೋತ್ಸವಕ್ಕೆ ಚಾಲನೆ ಸಿಗುತ್ತೆ. ನಾವು ಇವಳನ್ನ 35 ವರ್ಷದಿಂದಲೂ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಮತ್ತಿಕೆರೆಯಲ್ಲಿ ಈ ತಾಯಿ ದೇವಸ್ಥಾನ ಮಾಡಿದ್ದೀವಿ. ನಾವು ಈ ತಾಯಿ ಸೇವೆ ಮಾಡ್ತಾ ಇರೋದ್ರಿಂದ ಒಂದು ಶಕ್ತಿಗೋಸ್ಕರ ನಾವಿಲ್ಲಿ ಬರ್ತಾ ಇದ್ದೀವಿ. ಈ ಶಕ್ತಿನ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಚಾಲನೆ ಸಿಕ್ಕ ಮೇಲೆ ಮುಳ್ಳಿನ ಗದ್ದುಗೆ ಸುತ್ತ 3 ಸುತ್ತು ದೇವಿಯನ್ನ ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ. ಇದೇ ವೇಳೆ ಶ್ರೀಗಳಿಗೆ ಚೌಡಮ್ಮ ದೇವಿ 3 ಬಾರಿ ಆಶೀರ್ವದಿಸೋ ಪದ್ಧತಿ ಕೂಡ ಇದೆ. ದಸರಿ ಘಟ್ಟ ಶ್ರೀ ಚೌಡೇಶ್ವರಿ ಅಮ್ಮನವರಲ್ಲಿ ಹರಕೆ ಸಲ್ಲಿಸಲು ದೂರ ದೂರದಿಂದ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ತಾವು ಅಂದುಕೊಂಡದ್ದು ಬಹುತೇಕರಿಗೆ ನೆರವೇರಿದೆ. ಈ ಸ್ಥಳದ ಮಹಿಮೆ ಕೂಡ ಆ ದೇವಿಯ ಭಕ್ತರ ಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಒಂದು ವೇಳೆ ಹರಕೆ ಈಡೇರಿದ ಮೇಲೆ ದೇವಿಯನ್ನ ಮರೆತರೆ ಅನಾಹುತ ತಪ್ಪಿಲ್ಲವಂತೆ. ದಸರಿ ಘಟ್ಟದಲ್ಲಿ ಭಕ್ತರಿಗೆ ಮುಳ್ಳು ಚುಚ್ಚುತ್ತೆ ಅನ್ನೋ ಭಯ ಇಲ್ಲ. ಇರೋದೆಲ್ಲ ಬರೀ ಭಕ್ತಿ ಮಾತ್ರ. ಮುಳ್ಳಿನ ಗದ್ದುಗೆ ಮೇಲೆ ನಡೆದು ಹರಕೆ ಹೊತ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ. ಭಕ್ತರ ಆ ನಂಬಿಕೆಗೆ ಎಣೆಯೇ ಇಲ್ಲ. ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುವ ಮುಳ್ಳುಗದ್ದಿಗೆ ಉತ್ಸವಕ್ಕೆ 30 ವರ್ಷಗಳ ಇತಿಹಾಸವಿದೆ. ವಿದ್ಯಾರ್ಥಿಗಳು, ಮಕ್ಕಳು, ಹಿರಿಯರು, ಮಹಿಳೆಯರು, ಪುರುಷರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಈ ಮುಳ್ಳುಗದ್ದುಗೆ ಉತ್ಸವದಲ್ಲಿ ಪಾಲ್ಗೊಳ್ಳೋದು ವಿಶೇಷ. ಇಲ್ಲಿ ಬಂದಂತಹ ಎಲ್ಲ ಭಕ್ತರನ್ನು ಅವ್ರಿಗೆಲ್ಲ ಆಶೀರ್ವದಿಸಿ ಒಂದು ಕಲಶದ ರೂಪದಲ್ಲಿ 330 ವರ್ಷಗಳಿಂದ ಬರವಣಿಗೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಈ ದೇವಿ ಇನ್ನು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಯಾವುದೇ ಇದ್ದರೂ ಸಹ ಆ ತಾಯಿ ಹತ್ರ ಅವರು ಪ್ರಾರ್ಥಿಸ್ಕೊಂಡ್ರೆ ಆ ತಾಯಿ ಕಲಶದ ರೂಪದಲ್ಲಿ ಬರೆದು ಅವರ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇದು ಒಂದು ಸಂಪ್ರದಾಯ. ಈ ಕಾರೆಮುಳ್ಳಿನ ಉತ್ಸವಕ್ಕಾಗಿ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ 3 ದಿನಗಳ ಮುಂಚಿತವಾಗಿಯೇ ಕಾರೆಮುಳ್ಳಿನ ಶೇಖರಣೆ ಪ್ರಾರಂಭವಾಗುತ್ತೆ. ದೇವಾಲಯದ ಮುಂಭಾಗದಲ್ಲಿ ಬೆಳಗ್ಗೆ ಕಾರೆಮುಳ್ಳಿನ ಗಿಡದ ರೆಂಬೆಗಳ ರಾಶಿಯನ್ನ 6 ಅಡಿ ಉದ್ದ, 6 ಅಡಿ ಅಗಲ, 7 ಅಡಿ ಎತ್ತರಕ್ಕೆ ನಿರ್ಮಾಣ ಮಾಡಲಾಗುತ್ತೆ. ಚೌಡೇಶ್ವರಿ ದೇವಿಯನ್ನ ಹೊತ್ತವರು ಬರಿಗಾಲಿನಲ್ಲೇ ಇದನ್ನ ಹತ್ತಿ ಇಳಿಯುತ್ತಾರೆ.
ಕಾರೆ ಮುಳ್ಳು 2 ಇಂಚಿಗೂ ಹೆಚ್ಚಿರುತ್ತದೆ. ಆಶ್ಚರ್ಯ ಅಂದ್ರೆ ಮುಳ್ಳು ಯಾರಿಗೂ ಚುಚ್ಚುವುದಿಲ್ಲ, ಚುಚ್ಚಿದ್ರೂ ನೋವಾಗುವುದಿಲ್ಲ. ಇಂತಹ ನಂಬಿಕೆಯಿಂದ ವಿದ್ಯಾರ್ಥಿಗಳೂ ಹೊರತಾಗಿಲ್ಲ. ಅಮ್ಮನವ್ರ ಕೃಪೆಯಿಂದ ಇಲ್ಲೇನು ಒಂದ್ಸಲಿನೂ ನಾನು ಹತ್ತಿದ್ದೀನಿ, ತುಂಬ ಸಲ ಹತ್ತಿದ್ದೀನಿ, ಸ್ವಲ್ಪ ನೋವಾಗುತ್ತೆ ಅಷ್ಟೇ, ಏನೂ ಆಗಲ್ಲ. ಮನಸ್ಸಲ್ಲಿ ಏನೇ ಕೋರಿಕೆ ಇದ್ರೂ ಅದು ಈಡೇರುತ್ತೆ. ಹರಕೆ ಹೊತ್ಕೊಂಡು ಹತ್ತಿದ್ರೆ ತುಂಬ ಒಳ್ಳೆಯದು, ಎಲ್ಲ ಒಳ್ಳೆಯದಾಗುತ್ತೆ. ನನ್ನ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಚೆನ್ನಾಗೇ ಆಗ್ತಾ ಇದೆ ನಂದು. ಕಾರೆ ಮುಳ್ಳು ಗದ್ದಿಗೆ ಉತ್ಸವ ಪ್ರಾರಂಭಕ್ಕೂ ಮುನ್ನ ಗ್ರಾಮದ ಗುಡಿಗೌಡರು ಶಮಿ ಪೂಜೆ ಮಾಡಿ ಬಾಳೆ ಕಂದಿಗೆ ತೋಪಿನ ಮೂಲಕ ಗುಂಡು ಹಾರಿಸುತ್ತಾರೆ. ಒಂದೇ ಗುಂಡಿಗೆ ಬಾಳೆ ಕಂಬ ನೆಲಕ್ಕುರುಳುತ್ತದೆ. ಪೂಜೆಗೆ ಕತ್ತಿ, ಬಿಲ್ಲು ಬಾಣ ಕೂಡ ಇಡೋದು ವಾಡಿಕೆ. ಬಾಳೆಕಂಬ ನೆಲಕ್ಕೆ ಬಿದ್ದ ತಕ್ಷಣ ತಾಯಿ ಚೌಡೇಶ್ವರಿಯನ್ನ ಹೊತ್ತವರು 3 ಬಾರಿ ಚೂಪಾದ ಮುಳ್ಳಿನ ಮೇಲೆ ಹಾದು ಹೋಗುತ್ತಾರೆ. ನಂತರ ಭಕ್ತಾದಿಗಳು, ಹರಕೆ ಹೊತ್ತವರು, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡವರು ಬರಿಗಾಲಲ್ಲೇ ನಡೆದು ಹೋಗುತ್ತಾರೆ. ಅಷ್ಟಾಗಿ ನೋವಾಗುವುದಿಲ್ಲ ಅಂತಾರೆ ಭಕ್ತರು. ಇದರ ಮಹಿಮೆಗೆ ಒಳಗಾದವರು ತಮ್ಮೊಂದಿಗೆ ಇತರರನ್ನೂ ಇಲ್ಲಿಗೆ ಕರೆತರುತ್ತಾರೆ. ಈ ದೇವಸ್ಥಾನದಲ್ಲಿನ ಕಳಸ ನಿಮ್ಮ ಪ್ರಶ್ನೆಗೆ ಉತ್ತರ ಬರೆಯುತ್ತೆ. ಅದು ನಿಮ್ಮ ಭವಿಷ್ಯ ಕೂಡ ಹೌದು. ಆ ಭವಿಷ್ಯದಲ್ಲಿ ಸುಳ್ಳು ಇರೋದೇ ಇಲ್ಲ. ಈ ದೇವಸ್ಥಾನದ ಭಕ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೂಡ ಒಬ್ಬರಾಗಿದ್ದರು. HD ದೇವೇಗೌಡ, ನರೇಂದ್ರ ಮೋದಿ ಅವರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಧನ್ಯರಾಗಿದ್ದಾರೆ. ಚೌಡೇಶ್ವರಿ ದೇವಾಲಯದಲ್ಲಿ ಮುಳ್ಳುಗದ್ದಿಗೆ ಉತ್ಸವವೊಂದೇ ಅಲ್ಲ, ಇನ್ನೂ ಆಶ್ಚರ್ಯ, ಅದ್ಭುತ ಪವಾಡಗಳು ನಡೆಯುತ್ತವೆ. ಈ ದೇವಾಲಯದ ಆರಾಧ್ಯ ದೇವತೆಯ ಮುಂದೆ ನೀವು ನಿಮ್ಮ ಯಾವುದೇ ಪ್ರಶ್ನೆಯನ್ನ ಮೌಖಿಕವಾಗಿ ಅಥವಾ ಮನಸ್ಸಿನಲ್ಲಿಟ್ಟುಕೊಂಡು ಕೇಳಿದ್ರೆ ಸಾಕು. ದೇವಿಯ ಪ್ರತಿಮೆ ಹಲಗೆಯ ಮೇಲೆ ಹಾಕಲಾಗಿರುವ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ಅರಿಶಿನದ ಪುಡಿಯನ್ನ ತನ್ನ ಮೇಲಿರುವ ಕಳಸ ಬಾಗಿ ಪೆನ್ನಿನಂತೆ ಬರೆದು ನಿಮ್ಮನ್ನ ನಿಬ್ಬೆರಗಾಗಿಸುತ್ತದೆ. ದೇವಿ, ದೇವರು ಎಂಬ ಅಗೋಚರ ಶಕ್ತಿಯನ್ನ ಒಂದು ಮೂರ್ತಿಯ ರೂಪದಲ್ಲಿ ಚಿತ್ರಿಸಿ ಆರಾಧಿಸಿ ಮಾನಸಿಕ ನೆಮ್ಮದಿ ಹೊಂದುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮನೆಯಲ್ಲಿರ್ತಕ್ಕಂಥ ವಾಸ್ತವ ವ್ಯವಸ್ಥೆಗಳ ಬಗ್ಗೆ ತುಂಬ ಕಷ್ಟಕರವಾಗಿತ್ತು. ಆ ಟೈಮ್ನಲ್ಲಿ ನಾವು ಒಂದು ಬದುಕಬೇಕಾ ಬೇಡವೇ ಅನ್ನೋಂಥ ಒಂದು ಯೋಚನೆಗಳು ಕೂಡ ಇತ್ತು. ಆಮೇಲೆ ಒಂದು ಕೊನೆ ಬಾರಿ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ಸನ್ನಿಧಿ ನಾವು ಬಂದ್ವಿ. ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗಿ ಇವತ್ತಿಗೂ ನಾವು ಒಂದು ಸಂತೋಷವಾಗಿ ನಾವು ಚೆನ್ನಾಗಿದ್ದೀವಿ. ದೈವಾಂಶ ಸಂಭೂತೆಯಾದ ಅಜ್ಜಿ, ಅಜ್ಜ ದಶವಂಶರಾಯ ಎಂಬ ಸಾಕು ಮಗನನ್ನ ಸಾಕಿಕೊಂಡಿದ್ದರು. ಅವನ ಜೊತೆ ಒಂದು ನಾಯಿಯೂ ಇತ್ತು. ಅವನಿಗೆ ಭೂದೇವಿ ಅನ್ನೋ ಕನ್ಯೆಯೊಂದಿಗೆ ವಿವಾಹ ಮಾಡಲಾಗಿತ್ತು. ದಶವಂತರಾಯ ಗೋವುಗಳನ್ನು ಮೇಯಿಸಲು ಒಮ್ಮೆ ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಮೊಲ ದಶವಂತರಾಯನ ನಾಯಿಯನ್ನ ಅಟ್ಟಿಸಿಕೊಂಡು ಬಂದು ಓಡಿಸಿತಂತೆ. ಆ ಘಟನೆಯನ್ನ ದಶವಂಶರಾಯ ತನ್ನ ಅಜ್ಜಿಗೆ ತಿಳಿಸಿದಾಗ ಅದು ಗಂಡು ಭೂಮಿಯಾಗಿದೆ, ಗ್ರಾಮ ನಿರ್ಮಾಣ ಮಾಡಿದ್ರೆ ಹೆಸರಾಂತ ಗ್ರಾಮವಾಗುವುದೆಂದು ಅಜ್ಜಿ ಸಲಹೆ ಕೊಟ್ಟಿದ್ದಳಂತೆ. ಅಜ್ಜಿಯ ಸಲಹೆಯಂತೆ ದಶವಂಶರಾಯ ಗ್ರಾಮ ನಿರ್ಮಾಣಕ್ಕೆ ಕಲ್ಲು ಬಂಡೆಗಳನ್ನು ಒಡೆಯಲು ಮುಂದಾಗುತ್ತಾನೆ. ಆಗ ಕಲ್ಲು ಬಂಡೆಯೊಂದು ಬಿದ್ದು ದಶವಂಶರಾಯ ಸಾವನ್ನಪ್ಪುತ್ತಾನೆ. ದುಃಖ ತಪ್ತರಾದ ಪತ್ನಿ ಭೂದೇವಿ ಮತ್ತು ಅಜ್ಜಿ ಅಗ್ನಿ ಪ್ರವೇಶ ಮಾಡುತ್ತಾರೆ. ಅಂದಿನಿಂದ ಅವರು ಈ ಪುಣ್ಯ ಸ್ಥಳದಲ್ಲಿ ಭೂದೇವಿ ಮತ್ತು ಚೌಡೇಶ್ವರಿ ದೇವಿಯಾಗಿ ನೆಲೆ ನಿಂತಿದ್ದಾರೆ ಅನ್ನೋದು ಭಕ್ತರ ನಂಬಿಕೆ. ಇಲ್ಲ, ನಾವು ಮಾಡಿದ ಪಾಪ ಕರ್ಮಗಳು ಏನಾದರೂ ಇದ್ದರೆ ಈ ಮುಳ್ಳನ್ನ ತುಳಿದು ಅದು ಚಿಚ್ಚಿ ಅದ್ರ ಮುಖಾಂತರ ಸ್ವಲ್ಪನಾದ್ರು ಕಮ್ಮಿ ಆಗಲಿ ಅನ್ನೋ ದೃಷ್ಟಿಗೆ ನಾವು ಎತ್ಕೊಂಬಂದು. ಈ ಚೌಡೇಶ್ವರಿ ದೇವಿ ಪವಾಡಕ್ಕೆ ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ಮೈಸೂರು ರಾಜಮನೆತನದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಇಂದಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ, ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ ಗುರೂಜಿ, ಕನ್ನಡದ ಮೇರು ನಟ ರಾಜ್ಕುಮಾರ್, ಮಾಜಿ ಪ್ರಧಾನಿ HD ದೇವೇಗೌಡ ಸೇರಿದಂತೆ ಹಲವಾರು ರಾಜಕಾರಣಿಗಳು, ಉದ್ಯಮಿಗಳು, ಚಿತ್ರನಟರು ಭಕ್ತಾದಿಗಳಾಗಿದ್ದಾರೆ.
ತಮ್ಮ ತಮ್ಮ ಸಂಕಷ್ಟಗಳಿಗೆ ಉತ್ತರ ಕಂಡುಕೊಳ್ಳುತ್ತಾರೆ. ನಂಬಿದವರ ಪಾಲಿಗೆ ಚೌಡೇಶ್ವರಿ ದೇವಿ ಕಲ್ಪವೃಕ್ಷವಾಗಿದ್ದಾಳೆ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7 ತುಮಕೂರು. ಇದು ದಸರಿ ಘಟ್ಟದ ಮಹಿಮೆ, ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.